ನಮಸ್ಕಾರ. ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. 5 ವರ್ಷದಲ್ಲಿ ಬೀದಿ ನಾಯಿ ಮುಕ್ತ ಜಿಲ್ಲೆ, ನಿಯಂತ್ರಣೆಗೆ ಎಬಿಸಿ ಯೋಜನೆ ಮುಂದಿನ ತಿಂಗಳಿನಿಂದ ಕಾರ್ಯಗತ. ಸಾಕು ನಾಯಿಗಳಿಗೆ ಪರವಾನಗಿ ಕಡ್ಡಾಯ. ಪರಿಶಿಷ್ಟ ಜಾತಿ ಕಲ್ಯಾಣ ಸಮಿತಿ ಯಾತ್ರೆಗೆ ಕಾಸರಗೋಡಿನಲ್ಲಿ ಚಾಲನೆ. ಸರ್ಕಾರದಿಂದ ಹಿಂದುಳಿದ ವಿಭಾಗದ ಸೌಲಭ್ಯ ಕಸಿತವೆಂದು ಸಿಪಿಎಂ ನಾಯಕ ಎಕೆ ಬಾಲನ್. ಮೋಟಾರ್ ಕಾರ್ಮಿಕ ಯೂನಿಯನ್ ಚೆಕ್ ಪೋಸ್ಟ್ ಸತ್ಯಾಗ್ರಹದಲ್ಲಿ ಪ್ರತಿಭಟನೆ ಸೃಷ್ಟಿ. ವಿವರವಾದ ಸುದ್ದಿಗಳು. ಜಿಲ್ಲೆಯಲ್ಲಿ ಅಸಹನೀಯವಾಗಿರುವ ಬೀದಿ ನಾಯಿಗಳ ಕಾಟ ನಿಯಂತ್ರಿಸಲು ಕ್ರಮ ಉಂಟಾಗಿದೆ. ಸ್ಥಳೀಯಾಡಳಿತ ಸಂಸ್ಥೆಗಳ ನೆರವಿನೊಂದಿಗೆ ಬೀದಿ ನಾಯಿಗಳನ್ನು ಹಿಡಿದು ಸಂತಾನಹರಣ ಚುಚ್ಚುಮದ್ದು ನೀಡಿ ಮರಳಿ ಬಿಡುವ ಕ್ರಮ ಮುಂದಿನ ತಿಂಗಳಿನಿಂದ ಕಾರ್ಯಗತವಾಗಲಿದೆ. ಸದ್ರಿ ಯೋಜನೆಯನ್ನು ಎಬಿಸಿ ಎನಿಮಲ್ ಬರ್ತ್ ಕಂಟ್ರೋಲ್ ಎಂದು ಅರಿಯಲ್ಪಡುತ್ತದೆ. 5 ವರ್ಷಗಳೊಳಗೆ ಬೀದಿ ನಾಯಿಗಳನ್ನು ಸಂಪೂರ್ಣ ನಿರ್ನಾಮಗೊಳಿಸುವುದೇ ಯೋಜನೆಯ ಉದ್ದೇಶ. ಎಬಿಸಿ ಯೋಜನೆಯಲ್ಲಿ ಮೃಗವೈದ್ಯರನ್ನು ನಾಯಿ ಹಿಡಿಯುವವರನ್ನು ಒಡಂಬಡಿಕೆ ಆಧಾರದಲ್ಲಿ ನೇಮಿಸಲಾಗುವುದು. ಮೃಗ ಸಂರಕ್ಷಣಾ ಇಲಾಖೆ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲಾ ಸಾಕು ನಾಯಿಗಳಿಗೆ ಸ್ಥಳೀಯಾಡಳಿತ ಸಂಸ್ಥೆಗಳ ನೆರವಿನೊಂದಿಗೆ ಮುಂದಿನ ತಿಂಗಳು 10ರಿಂದ 25ರವರೆಗೆ ಪ್ರತಿರೋಧ ಚುಚ್ಚುಮದ್ದು ನೀಡಲಾಗುವುದು. ಪ್ರಥಮ ಹಂತದಲ್ಲಿ ಕಾಸರಗೋಡು ಜಿಲ್ಲಾ ಮೃಗಾಸ್ಪತ್ರೆ ಹಾಗೂ ನೀಲೇಶ್ವರ ಮೃಗಾಸ್ಪತ್ರೆಯಲ್ಲಿ ಸೌಕರ್ಯ ಏರ್ಪಡಿಸಲಾಗುವುದು. ಜಿಲ್ಲಾ ಮಟ್ಟದಲ್ಲಿ ಯೋಜನೆ ಸಂಯೋಜನೆಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಜಿಲ್ಲಾಧಿಕಾರಿ, ಸಂಚಾಲಕರು ಆದ ಸಮಿತಿಗೆ ರೂಪು ನೀಡಲಾಗಿದೆ. ಯೋಜನೆ ಕಾರ್ಯಗತಕ್ಕೆ ಗ್ರಾಮ ಪಂಚಾಯತ್ಗಳು ತಲಾ 2 ಲಕ್ಷ ರೂಪಾಯಿ, ಬ್ಲಾಕ್ ಪಂಚಾಯತ್ ಹಾಗೂ ನಗರಸಭೆಗಳು 5 ಲಕ್ಷ ಹಾಗೂ ಜಿಲ್ಲಾ ಪಂಚಾಯತ್ 10 ಲಕ್ಷ ರೂಪಾಯಿಯನ್ನು ಮೀಸಲಿರಿಸಲು ಉನ್ನತ ಸಭೆ ನಿರ್ದೇಶಿಸಿದೆ. 2012ರ ಗಣತಿ ಪ್ರಕಾರ ಜಿಲ್ಲೆಯಲ್ಲಿ 40,120 ಸಾಕು ನಾಯಿ ಹಾಗೂ 9,330 ಬೀದಿ ನಾಯಿಗಳಿವೆ. ಪರಿಶಿಷ್ಟ ಜಾತಿ ಕಲ್ಯಾಣ ಸಮಿತಿಯ ರಾಜ್ಯ ಪ್ರಚಾರ ಜಾಥಾ ಕಾಸರಗೋಡಿನಿಂದ ಪ್ರಯಾಣ ಆರಂಭ. ನಗರದ ಹೊಸ ಬಸ್ ನಿಲ್ದಾಣ ಪರಿಸರದಿಂದ ಶನಿವಾರ ಸಾಯಂಕಾಲ ಜಾಥಾವು ಪ್ರಯಾಣ ಹೊರಟಿದೆ. ವಿವಿಧ ಬೇಡಿಕೆಗಳನ್ನು ಮುಂದಿರಿಸಿ ಪರಿಶಿಷ್ಟ ಜಾತಿ ಕಲ್ಯಾಣ ಸಮಿತಿಯು ಆಗಸ್ಟ್ 18ರಂದು ತಿರುವನಂತಪುರ ಸೆಕ್ರೆಟರಿಯೇಟ್ ಮುಂದೆ ನಡೆಸಲಿರುವ ಮುಷ್ಕರದ ಪ್ರಚಾರಾರ್ಥ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಸಿಪಿಎಂ ಕೇಂದ್ರ ಸಮಿತಿ ಸದಸ್ಯ ಎಕೆ ಬಾಲನ್ ಚಾಲನೆ ಇತ್ತರು. ಅವರು ಮಾತನಾಡಿ, ಸರ್ಕಾರವು ಜನದ್ರೋಹಿ ನೀತಿಗಳನ್ನು ಮುಂದುವರಿಸುವ ಜತೆಗೆ ಸಮಾಜದ ಹಿಂದುಳಿದ ದುರ್ಬಲ ವಿಭಾಗದವರನ್ನು ಅವಗಣಿಸುತ್ತಿದೆ. ಪರಿಶಿಷ್ಟ ಜಾತಿ ವಿಭಾಗದ ಬಡಮಂದಿಯು ಅರ್ಹವಾದ ಅನೇಕ ಸೌಲಭ್ಯಗಳಿಂದ ಸದ್ಯ ವಂಚಿತರಾಗಿದ್ದಾರೆ. ಇದರ ವಿರುದ್ಧ ಹೋರಾಟ ಅತಿ ಅನಿವಾರ್ಯವೆಂದು കരയിത്തರು. പ്രധാനമായും 3 മുദ്രാവാക്യങ്ങളെ അടിസ്ഥാനപ്പെടുത്തിയാണ് ജാഥ സംഘടിപ്പിക്കുന്നത്. അതിലൊന്ന് സ്വകാര്യ മേഖലയിൽ സംഭരണം ഉറപ്പുവരുത്തുക എന്നുള്ളതാണ്. നമുക്കെല്ലാം അറിയാം, ഇന്നത്തെ കാലഘട്ടത്തിൽ പ്രത്യേകിച്ച് സാമ്പത്തിക ഉദാരവൽക്കരണത്തിൻ്റെ കാലഘട്ടത്തിൽ തൊഴിലവസരങ്ങൾ പൊതുമേഖലയിലും ഗവൺമെൻറ് നിയന്ത്രണത്തിലുമുള്ള സ്ഥാപനങ്ങളിൽ, ഗവൺമെൻറ് സ്ഥാപനങ്ങളിലും കുറഞ്ഞു വരികയാണ്. ಜಾಥಾ ನಾಯಕರಾದ ಕಲ್ಯಾಣ ಸಮಿತಿ ರಾಜ್ಯ ಕಾರ್ಯದರ್ಶಿ ಕೆ ಸೋಮ್ ಪ್ರಸಾದ್ ಅವರಿಗೆ ಧ್ವಜ ಹಸ್ತಾಂತರಿಸುವ ಮೂಲಕ ಉದ್ಘಾಟನೆ ನೆರವೇರಿಸಿದರು. ಜಾಥಾ ಉಪನಾಯಕ ಎಸ್ ಅಜಯ್ ಕುಮಾರ್ ಸಹಿತ ಪ್ರಮುಖರು ಮಾತನಾಡಿದರು. ಭಾನುವಾರ ಬೆಳಿಗ್ಗೆ ಉದುಮ, ಕಾಂಜಂಗಾಡ್, ನೀಲೇಶ್ವರ, ಕಾಲಿಕಡವು ಮೂಲಕ ಸಾಗಿ ಯಾತ್ರೆಯು ಕಣ್ಣೂರು ಜಿಲ್ಲೆ ಪ್ರವೇಶಿಸಲಿದೆ. ವಿವಿಧ ಬೇಡಿಕೆ ಮುಂದಿರಿಸಿ ಕಾಸರಗೋಡು ಏರಿಯಾ ಮೋಟಾರ್ ಹಾಗೂ ಇಂಜಿನಿಯರ್ಸ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ನೇತೃತ್ವದಲ್ಲಿ ಸತ್ಯಾಗ್ರಹ ನಡೆಸಲಾಯಿತು. ಶನಿವಾರ ಪೂರ್ವಾಹ್ನ ಮಂಜೇಶ್ವರದ ತಪಾಸಣಾ ಕೇಂದ್ರ ಕಚೇರಿ ಮುಂದೆ ನಡೆದ ಸತ್ಯಾಗ್ರಹದಲ್ಲಿ ಅಪಾರ ಸಂಖ್ಯೆಯ ಮಂದಿ ಭಾಗವಹಿಸಿದರು. ಚೆಕ್ಪೋಸ್ಟ್ನಲ್ಲಿ ಒಳರಾಜ್ಯ ಹೊರರಾಜ್ಯ ಕೌಂಟರ್ನ ಸಂಖ್ಯೆ ಹೆಚ್ಚಳಗೊಳಿಸಬೇಕು. ಅಗತ್ಯ ಸಿಬ್ಬಂದಿಗಳನ್ನು ನೇಮಕಗೊಳಿಸಬೇಕು. ವಾಹನ ಕಾರ್ಮಿಕರಿಗೆ ಶೌಚಾಲಯ, ಶುದ್ಧ ಕುಡಿಯುವ ನೀರು ವ್ಯವಸ್ಥೆ ಕಲ್ಪಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಹೋರಾಟ ನಡೆಯಿತು. സത്യാഗ്രഹವನ್ನು സിഐടി ജില്ലാ പ്രധാന ಕಾರ್ಯದರ್ಶി ടി കെ രാജൻ ഉദ്ഘാടിಸಿದರು. ഇടതുപക്ഷ ജനാധിപത്യ മുന്നണി ഗവൺമെന്റ് കേരളം ഭരിച്ചപ്പോൾ മഞ്ചേശ്വരം ചെക്ക് പോസ്റ്റിന്റെ വിഷയം അന്നത്തെ ബഹുമാനപ്പെട്ട നമ്മുടെ പ്രിയപ്പെട്ട MLA സുജീത് കുഞ്ഞമ്പു, CPM ജില്ലാ സെക്രട്ടറി അംഗം, അദ്ദേഹം ഇവിടെ MLA തോമസ് ഐസക് എന്ന് പറയുന്ന ധനകാര്യ വകുപ്പ് മന്ത്രിയാണ് കേരളം ഭരിച്ചിരുന്നത്. ആ സമയത്തും സാഹിബ് രാജന്റെ നേതൃത്വത്തിൽ മഞ്ചേശ്വരം ചെക്ക് പോസ്റ്റിലെ വിഷയങ്ങളെ ആസ്പദമാക്കി നിവേദനം നൽകുകയും കുറേയധികം കാര്യങ്ങൾ അന്ന് നേടിയെടുക്കാൻ സാധിക്കുകയും ചെയ്തു. ಮೋಟಾರ್ ಯೂನಿಯನ್ ಜಿಲ್ಲಾ ಕಾರ್ಯದರ್ಶಿ ಉಣ್ಣಿ ಅಧ್ಯಕ್ಷತೆ ವಹಿಸಿದರು. ಏರಿಯಾ ಕಾರ್ಯದರ್ಶಿ ರಾಜನ್ ಸ್ವಾಗತಿಸಿದರು. ಕೆಆರ್ ಜಯಾನಂದ, ಬೇಬಿ ಶೆಟ್ಟಿ, ಚಂದಪ್ಪ ಮಾಸ್ಟರ್, ಕಮಲಾಕ್ಷ ಮೊದಲಾದವರು ಮಾತನಾಡಿದರು.
ಕಾಸರಗೋಡು ತಾಲೂಕು ಲೈಬ್ರರಿ ಕೌನ್ಸಿಲ್ನ ಸದಸ್ಯರ ಸಂಗಮ ಶನಿವಾರ ಜರುಗಿತು. ಸರ್ಕಾರಿ ಅತಿಥಿ ಗೃಹದಲ್ಲಿ ಅಪರಾಹ್ನ ನಡೆದ ಕಾರ್ಯಕ್ರಮದಲ್ಲಿ ಹಲವು ಮಂದಿ ಭಾಗಿಯಾದರು. ಕೇರಳ ರಾಜ್ಯ ಲೈಬ್ರರಿ ಕೌನ್ಸಿಲ್ನ ಮೂಲ ಘಟಕವಾದ ಗ್ರಂಥಾಲಯದ ಕಾರ್ಯವೈಖರಿಯನ್ನು ಚಟುವಟಿಕೆಯುಕ್ತವನ್ನಾಗಿಸಲು ಹಾಗೂ ಲೈಬ್ರರಿ ಕೌನ್ಸಿಲ್ನ ಪ್ರಯೋಜನವು ಜನರಿಗೆ ತಲುಪಿಸುವ ಗುರಿಯೊಂದಿಗೆ ಸಂಗಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ലൈബ്രറി കൗൺസിൽ ജില്ലാ കാര്യദർശി PVK പനയാൽ ഉദ്ഘാടിಸಿದರು. 23-ാം തീയതിയിലുള്ള ഒരു പത്രം ഞാൻ എൻ്റെ മുമ്പിൽ വെച്ച് അതിലെ പ്രധാനപ്പെട്ട വാർത്തകൾ ഒന്ന് കുറിച്ചെടുക്കുകയുണ്ടായി. 10 വാർത്തകൾ ഇങ്ങനെയാണല്ലോ പ്രധാനപ്പെട്ട 10 വാർത്തകളില്ലാത്ത രാത്രി നമ്മൾ കേൾക്കാറുണ്ട്. ആ 10 വാർത്തകളിൽ ഒന്ന് ഓട്ടോയിൽ മറന്ന കുട്ടിയെ ഉമ്മയ്ക്ക് തിരികെ കിട്ടി ഒരു വാർത്ത. ആ കുട്ടിക്ക് 1.5 വയസ്സാണ് പ്രായം. ഓട്ടോയിൽ മറന്നുപോയതാണ്. അത് തിരികെ കിട്ടി എന്നത് ഒരു സന്തോഷ വാർത്ത പത്രം നമ്മളെ അറിയില്ല. ಎ ಕರುಣಾಕರನ್ ಅಧ್ಯಕ್ಷತೆ ವಹಿಸಿದರು. ಪಿ ದಾಮೋದರನ್, ಡಾಕ್ಟರ್ ಪಿ ಪ್ರಭಾಕರ್, ಇ ಜನಾರ್ದನ, ರಾಧಾಕೃಷ್ಣ ಪೆರುಂಬಳ, ರಾಘವನ್, ವಿನೋದ್ ಕುಮಾರ್ ಪೆರುಂಬಳ ಮೊದಲಾದವರು ಮಾತನಾಡಿದರು. ಜಿಲ್ಲಾ ಪೊಲೀಸ್ ಹಾಗೂ ಶಿಕ್ಷಣ ಇಲಾಖೆಯ ಜಂಟಿ ನೇತೃತ್ವದಲ್ಲಿ ಪೊನ್ಪುಲರಿಯ ತರಬೇತಿ ಶಿಬಿರ ನಡೆಸಲಾಯಿತು. ಕಾಸರಗೋಡು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಶಿಬಿರದಲ್ಲಿ ಹಲವು ಮಂದಿ ವಿದ್ಯಾರ್ಥಿಗಳು ಭಾಗವಹಿಸಿದರು. ಶಿಬಿರವನ್ನು ಜಿಲ್ಲಾ ಪೊಲೀಸ್ ಅಧಿಕಾರಿ ಡಾಕ್ಟರ್ ಎ ಶ್ರೀನಿವಾಸ್ ಉದ್ಘಾಟಿಸಿದರು. ഇപ്പോൾ കുറേ പദ്ധതികൾ നടപ്പിലാക്കി വരുന്നുണ്ട്. SPC മുതൽ കുറേ പദ്ധതികൾ. പക്ഷേ എൻ്റെ അഭിപ്രായത്തിൽ പൊൻപുലരി അതിനേക്കാൾ വളരെ ശാസ്ത്രീയമായിട്ട് നടപ്പിലാക്കി വരുന്ന പദ്ധതിയാണ് എൻ്റെ അഭിപ്രായം. വൈ ബിക്കോസ് ആദ്യം ഒരു സബ്ജക്റ്റിനെ തിരഞ്ഞെടുക്കാം. പ്രതിവർഷം ഈ സബ്ജക്ട് മാറും. ഏതാണ് ആ പ്രസക്ത സബ്ജക്റ്റിനെ തിരഞ്ഞെടുക്കാം. ആ തിരഞ്ഞെടുത്തിട്ട് പിന്നെ ഒരു മോഡൽ ഉണ്ടാക്കാം. റിസോഴ്സ് പേഴ്സൺസിനെ ആ ഫീൽഡിലുള്ള വിദഗ്ധനെ വിളിച്ചിട്ട് ഒരു മോഡൽ ഉണ്ടാക്കാം. ആ മോഡൽ ഉണ്ടാക്കിയിട്ട് അത് ഹെഡ് മാസ്റ്റർമാർക്ക് പഠിപ്പിക്കാം. ആ ഹെഡ് മാസ്റ്റർമാർ പഠിപ്പിച്ചിട്ട് ഹെഡ് മാസ്റ്റർ വഴി ടീച്ചേഴ്സ് വഴി തന്നെ അത് കുട്ടികളെ പഠിപ്പിക്കാം. ഇതിനേക്കാൾ ഒരു ശാസ്ത്രീയ രീതിയായിട്ട് കുട്ടികളെ പഠിപ്പിക്കാൻ ರೀತಿ ഉണ്ടാവില്ല. ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ಬಾಸ್ ಬೇಗಂ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಿ ನಾರಾಯಣನ್ ಅಧ್ಯಕ್ಷತೆ ವಹಿಸಿದರು. ರಕ್ಷಕ ಶಿಕ್ಷಕ ಸಮಿತಿ ಅಧ್ಯಕ್ಷ ಎಸ್ ಮೊಹಮ್ಮದ್ ಕುഞ്ഞി, ಡೊಮಿನಿ ಅಗಸ್ಟಿನ್, ಕಬೀರ್, ಸ್ಕಾರಿಯಾ ವಿಜೆ, ಹರಿದಾಸನ್ ಸಿ, ಬಶೀರ್ ಕೊಲ್ಲಂಪಾಡಿ, PT ಉಷಾ ಮೊದಲಾದ ಪ್ರಮುಖರು ಭಾಗವಹಿಸಿದರು. ಶಿಬಿರದಲ್ಲಿ ಕಾಸರಗೋಡು ಸರ್ಕಾರಿ ಹೈಯರ್ ಸೆಕೆಂಡರಿ ತಳಂಗರಿಯ GMVHSS, ಇದರ್ಕಳ GHSS, ದಕೀರತ್ ಆಂಗ್ಲೇಯ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ 80 ಮಂದಿ ಭಾಗವಹಿಸಿದ್ದರು. ವಿವಿಧ ಬೇಡಿಕೆ ಮುಂದಿರಿಸಿ NGO ಯೂನಿಯನ್ ಹಾಗೂ KGO ಅಸೋಸಿಯೇಷನ್ ಜಂಟಿ ನೇತೃತ್ವದಲ್ಲಿ ವಿದ್ಯಾನಗರದಲ್ಲಿರುವ ಜಿಲ್ಲಾ ಖಜಾನೆ ಮುಂದೆ ಧರಣಿ ಮುಷ್ಕರ ನಡೆಸಲಾಯಿತು. ಉದ್ಯೋಗ ಬಡ್ತಿ ಕ್ರಮ ತಕ್ಷಣ ಕೈಗೊಳ್ಳಬೇಕು, ವರ್ಗಾವಣೆ ಕಾನೂನು ಪುನರ್ ಕ್ರಮೀಕರಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಮುಷ್ಕರ ನಡೆಸಲಾಯಿತು. ತಡೆ ಹಿಡಿದ ಸಿಬ್ಬಂದಿ ನೇಮಕ ಪುನಃ ಕಾರ್ಯರೂಪಕ್ಕೆ ತರಬೇಕು, ಖಜಾನೆ ವ್ಯವಸ್ಥೆ ಬುಡಮೇಲು ನೀತಿಯಿಂದ ಹಿಂದೆ ಸರಿಬೇಕು ಮೊದಲಾದ ಬೇಡಿಕೆಗಳನ್ನು ಮುಂದಿರಿಸಿ ಕೇರಳ ಗೆಜೆಟೆಡ್ ಆಫೀಸರ್ಸ್ ಅಸೋಸಿಯೇಷನ್ ಹಾಗೂ ನಾನ್ ಗೆಜೆಟ್ ಆಫೀಸರ್ಸ್ ಯೂನಿಯನ್ ನೇತೃತ್ವದಲ್ಲಿ ಹೋರಾಟ ಕೈಗೊಳ್ಳಲಾಯಿತು. KGOಯ ರಾಜ್ಯ ಸಮಿತಿ ಸದಸ್ಯ VC ಮ್ಯಾಥ್ಯೂ ಧರಣಿಯನ್ನು ಉದ್ಘಾಟಿಸಿದರು. കേരളത്തെ പോലെ സംസ്ഥാനത്ത് ജീവിത നിലവാരം ഏറ്റവും ഉയർന്നു നിൽക്കുന്ന ഒരു സംസ്ഥാനം, അതുപോലെ തന്നെ സാമൂഹ്യ സുരക്ഷാ നടപടികൾ ഏറ്റവും കൂടുതൽ വിപുലമായി നടപ്പിലാക്കിയ ഒരു സംസ്ഥാനം, ഇന്ത്യയിലെ ഇതര സംസ്ഥാനങ്ങളിൽ നിന്ന് വ്യത്യസ്തമായി ഒട്ടേറെ പ്രത്യേകതകളും മറ്റു പല സംസ്ഥാനങ്ങൾക്ക് മാതൃകകളുമായിട്ടുള്ള ഒരു നാടാണ് നമ്മുടെ കേരളം. ആ കേരളം ഇങ്ങനെ ഇന്ന് ഉള്ളതുപോലെ വളർന്ന് വികസിച്ചതിന്റെ പിന്നിൽ കേരളത്തിൽ മാറി മാറി വന്നിട്ടുള്ള ഗവൺമെന്റുകൾ കേരളത്തിൽ നടപ്പിലാക്കിയ ജനക്ഷേമകരമായ ഒട്ടേറെ പദ്ധതികളും നടപടികളുമാണ്. KGOಯ ಜಿಲ್ಲಾ ಕಾರ್ಯದರ್ಶಿ K ಸತೀಶನ್ ಅಧ್ಯಕ್ಷತೆ ವಹಿಸಿದರು. NGO ಯೂನಿಯನ್ ರಾಜ್ಯ ಸಮಿತಿ ಸದಸ್ಯ K ಪ್ರಭಾಕರನ್, ಜಿಲ್ಲಾ ಕಾರ್ಯದರ್ಶಿ V ಚಂದ್ರನ್, ರಾಜೇಶ್ ಮೊದಲಾದವರು ಮಾತನಾಡಿದರು. ಜೈಲಿನಿಂದ ಜಾಮೀನಿನ ಮೇರೆಗೆ ಇತ್ತೀಚೆಗೆ ಬಿಡುಗಡೆಯಾದ ಹಲವು ಪ್ರಕರಣಗಳ ಆರೋಪಿ ಗಂಭೀರ ಇರಿತಕ್ಕೊಳಗಾಗಿದ್ದಾನೆ. ಉಪ್ಪಳ ಮಣಿಮುಂಡ ನಿವಾಸಿ ಇರ್ಫಾನ್ ಯಾನೆ ಪಪ್ಪು 35 ಇರಿತಕ್ಕೆ ಒಳಗಾದಾತ. ಕಳೆದ ರಾತ್ರಿ ಉಪ್ಪಳ ರೈಲು ನಿಲ್ದಾಣ ಬಳಿ ಕೃತ್ಯ ನಡೆದಿದೆ. ತಕ್ಷಣ ಸ್ಥಳೀಯರು ಹಾಗೂ ಪೊಲೀಸರು ಇರ್ಫಾನ್ ಅನ್ನು ಮಂಗಳೂರಿನ ಆಸ್ಪತ್ರೆಗೆ ಸಾಗಿಸಿದ್ದು ಇದೀಗ ಚೇತರಿಸಿಕೊಳ್ಳುತ್ತಿದ್ದಾನೆ. ಈತ ಹಲ್ಲೆ, ಕೊಲೆ, ಬೆದರಿಕೆ, ಹಫ್ತಾ ಸೇರಿದಂತೆ 16 ಕ್ರಿಮಿನಲ್ ಪ್ರಕರಣಗಳ ಆರೋಪಿಯಾಗಿದ್ದಾನೆ. ಕಳೆದ 8 ತಿಂಗಳಿನಿಂದ ಜೈಲಲ್ಲಿದ್ದ ಈತ 1 ವಾರದ ಹಿಂದೆ ಅಷ್ಟೇ ಜಾಮೀನಿನ ಮೇಲೆ ಹೊರಬಂದಿದ್ದ. ಈತನ ಹೇಳಿಕೆ ದಾಖಲಿಸಿದ ಬಳಿಕ ಅದರ ಆಧಾರದಲ್ಲಿ ಮುಂದಿನ ತನಿಖೆ ಕೈಗೊಳ್ಳಲಾಗುವುದೆಂದು ಪೊಲೀಸರು ತಿಳಿಸಿದ್ದಾರೆ. ಚಾತುರ್ಮಾಸ್ಯ ವ್ರತಾಚರಣೆ ನಿಮಿತ್ತ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮೀಜಿ ತಿಂಗಳ 31ರಂದು ಬಂಗ್ರಮಂಜೇಶ್ವರದ ಕಾಳಿಕಾ ಪರಮೇಶ್ವರಿ ದೇಗುಲಕ್ಕೆ ಆಗಮಿಸುವರು. ಈ ನಿಮಿತ್ತ ಅವರನ್ನು ಬರಮಾಡಿಕೊಳ್ಳಲು ಸಿದ್ಧತಾ ಕಾರ್ಯ ಪೂರ್ಣಗೊಂಡಿರುವುದಾಗಿ ದೇಗುಲ ಸಮಿತಿ ಪದಾಧಿಕಾರಿಗಳು ಮಂಜೇಶ್ವರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮಿಗಳು ಇದೇ ತಿಂಗಳ 31ರಿಂದ ಸೆಪ್ಟೆಂಬರ್ 28ರ ತನಕ ಶ್ರೀ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆ ನಡೆಸಲಿದ್ದಾರೆ. 31ರಂದು ಸ್ವಾಮೀಜಿಯವರು ಕ್ಷೇತ್ರಕ್ಕೆ ಆಗಮಿಸಲಿದ್ದು ಸ್ವಾಗತಕ್ಕಾಗಿ ವಿಶೇಷ ಸಮಿತಿ ರೂಪೀಕರಿಸಲಾಗಿದೆ.
ಅಂದು ತಲಪಾಡಿಯ ಖಾಸಗಿ ಸಭಾಂಗಣದಲ್ಲಿ ಅಪರಾಹ್ನ 3 ಗಂಟೆಗೆ ಸಭಾ ಕಾರ್ಯಕ್ರಮ ಜರುಗಲಿದ್ದು ಬಳಿಕ ವಾಹನ ಮೆರವಣಿಗೆ ಮೂಲಕ ಕ್ಷೇತ್ರಕ್ಕೆ ಕರೆತರಲಾಗುವುದು ಎಂದು ಕ್ಷೇತ್ರ ಪದಾಧಿಕಾರಿಗಳು ತಿಳಿಸಿದರು. ಇದೇ ಬರುವ 31/7/2015 ಗುರು ಪೂರ್ಣಿಮೆಯ ದಿನದಿಂದ ಪ್ರಾರಂಭವಾಗಿ 28/9/2015 ತನಕ 60 ದಿವಸಗಳ ಕಾಲ ನಿರಂತರವಾಗಿ ಈ ಚಾತುರ್ಮಾಸ ವ್ರತ ಇಲ್ಲಿ ನಡೆಯುತ್ತಿದೆ. ಈ 60 ದಿವಸಗಳಲ್ಲಿ ಕೂಡ ದಿನನಿತ್ಯ ಪಾದ ಪೂಜೆ, ಭಜನಾದಿಗಳು, ಅದೇ ರೀತಿಯಲ್ಲಿ ಪಾರಾಯಣಾದಿಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮ, ಆಶೀರ್ವಚನ ಗುರುಗಳ, ಈ ರೀತಿ ಎಲ್ಲ ಕಾರ್ಯಕ್ರಮ ಒಳ್ಳೆ ರೀತಿ ನಡೆದಿದೆ. ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಭೌತಿಕವಾದಂತಹ ಕಾರ್ಯಕ್ರಮಗಳ ಜೊತೆಗೆ ನಾವು ಅಳವಡಿಸಿಕೊಂಡಿದ್ದೇವೆ. ತಲಪಾಡಿಯಲ್ಲಿ ನಡೆಯುವ ಸಭಾ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಸಂಸದ ನಳಿನ್ ಕುಮಾರ್ ಕಟೀಲ್, ಕರ್ನಾಟಕದ ಮಾಜಿ ಸಚಿವ ಬಿ ನಾಗರಾಜ್ ಶೆಟ್ಟಿ ಸಹಿತ ಪ್ರಮುಖರು ಪಾಲ್ಗೊಳ್ಳಲಿರುವರು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಧರ್ಮೇಂದ್ರ ಆಚಾರ್ಯ, ಉಮೇಶ್ ಆಚಾರ್ಯ, ಕೆಎಂ ಗಂಗಾಧರ ಆಚಾರ್ಯ, ಗೋಪಾಲ ಶೆಟ್ಟಿ ಅರಿಬೈಲು, ಕಮಲಾಕ್ಷ ಆಚಾರ್ಯ ಮೊದಲಾದವರು ಉಪಸ್ಥಿತರಿದ್ದರು. ಶಿಕ್ಷಣ ಇಲಾಖೆಯನ್ನು ರಾಜ್ಯ ಸರ್ಕಾರವು ಕೋಮು ಬಣ್ಣಕ್ಕೆ ತಿರುಗಿಸುತ್ತಿರುವುದಾಗಿ ಎಬಿವಿಪಿ ಜಿಲ್ಲಾ ಸಮ್ಮೇಳನ ಆರೋಪಿಸಿದೆ. ಇದರ ವಿರುದ್ಧ ತೀವ್ರ ರೀತಿಯ ಆಂದೋಲನ ನಡೆಸಲು ಸಮ್ಮೇಳನ ತೀರ್ಮಾನಿಸಿದೆ. ಎಬಿವಿಪಿ ಜಿಲ್ಲಾ ಸಮ್ಮೇಳನದ ಅಂಗವಾಗಿ ನಗರದ ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ಭ್ರಷ್ಟಾಚಾರ ವಿರುದ್ಧ ವಿದ್ಯಾರ್ಥಿ ಸಮ್ಮೇಳನ ಜರುಗಿತು. ಕಾರ್ಯಕ್ರಮವನ್ನು ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಎ ಪ್ರಸಾದ್ ಉದ್ಘಾಟಿಸಿದರು. ಖಾಸಗಿ ಮುದ್ರಣಾಲಯಗಳಿಗಾಗಿ ಸರ್ಕಾರವು ಪಠ್ಯಪುಸ್ತಕ ಮುದ್ರಣವನ್ನು ವಿಳಂಬಗೊಳಿಸುತ್ತಿದೆ. ಶಿಕ್ಷಣ ಖಾತೆಯನ್ನು ಸರಿಪಡಿಸುವವರೆಗೆ ಹೋರಾಟ ಮುಂದುವರಿಸಲಾಗುವುದೆಂದು ಅವರು ಅಭಿಪ್ರಾಯಪಟ್ಟರು. ഈ രാഷ്ട്രത്തിന്റെ പ്രശ്നങ്ങൾ ഏറ്റെടുത്തുകൊണ്ട് അതിന് തരണം ചെയ്യുന്ന തലമുറയെ സൃഷ്ടിച്ചെടുക്കുന്ന വിദ്യാർത്ഥി പ്രസ്ഥാനമാണ് എബിവിപി. കേവലം വിദ്യാഭ്യാസ മേഖലയിലെ വിഷയങ്ങൾ മാത്രം ഏറ്റെടുത്തുകൊണ്ട് മുന്നോട്ട് പോകുന്ന ഒരു സംഘടനയാണ്. ഈ നാട്ടിലെ മുഴുവൻ പ്രശ്നവും, ഈ നാട് നേരിടുന്ന ഏതൊരു വിഷയവും ഏറ്റെടുത്തുകൊണ്ട് മുന്നോട്ട് പോകുന്ന ഒരു സംഘടന എന്ന നിലയിൽ തീർച്ചയായിട്ടും ഇന്ന് കേരളം ഏറ്റവും കൂടുതൽ ബുദ്ധിമുട്ട് അനുഭവിക്കുന്ന ഈ പൊതുസമൂഹം മുഴുവൻ ഒരു പ്രശ്നത്തിന് നിലവിൽ നിൽക്കുമ്പോൾ ഏറ്റവും വലിയ പ്രശ്നമായിട്ട് കാണുന്നത് അഴിമതി. ഈ അഴിമതിക്കെതിരെയുള്ള വലിയൊരു മുന്നേറ്റത്തിന് വിദ്യാർത്ഥികളെ അണിനിരത്തുക എന്ന ലക്ഷ്യത്തോടു കൂടിയിട്ടാണ് കേരളത്തിൽ എല്ലാ ജില്ലകളിലും അഴിമതിക്കെതിരെയുള്ള വിദ്യാർത്ഥി സമ്മേളനമായിട്ട് എബിവിപി മുന്നോട്ട് പോകുന്നത്. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕ ವೈಶಾಖ ಅಧ್ಯಕ್ಷತೆ ವಹಿಸಿದರು. ಕೆ ರಂಜಿತ್, ಪ್ರಶಾಂತ್ ಬಳ್ಳೊಳ್ಳ, ಪ್ರಣವ್, ಜಿಲ್ಲಾ ಸಮಿತಿ ಸದಸ್ಯ ಅಜಯ್ ಕೃಷ್ಣನ್ ಮೊದಲಾದವರು ಮಾತನಾಡಿದರು. ನಗರದ ಮಲ್ಲಿಕಾರ್ಜುನ ಕ್ಷೇತ್ರ ಪರಿಸರದಿಂದ ಹೊರಟ ವಿದ್ಯಾರ್ಥಿ ಮೆರವಣಿಗೆ ಹೊಸ ಬಸ್ ನಿಲ್ದಾಣ ಬಳಿ ಸಮಾಪ್ತಿಯಾಯಿತು. ವ್ಯಕ್ತಿ ಆತ್ಮಹತ್ಯೆಗೈದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಅಗಲ್ಪಾಡಿ ನಿವಾಸಿ ಯಕ್ಷಗಾನ ಕಲಾವಿದ ಸುಬ್ಬಪ್ಪ ಪಾಟಾಡಿ 65 ಮೃತರು. ಮನೆ ಸಮೀಪದ ಅಡಿಕೆ ತೋಟದಲ್ಲಿ ಮರಕ್ಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಇವರ ಮೃತದೇಹ ಕಂಡುಬಂದಿದೆ. ಮೃತರ ಪತ್ನಿ ಸೀತಾ, ಮಕ್ಕಳಾದ ರಾಜೇಶ, ಉಮಾವತಿ ಹಾಗೂ ಅಪಾರ ಕಲಾಭಿಮಾನಿಗಳನ್ನು ಹೊಂದಿದ್ದಾರೆ. ಯುವಕನಿಗೆ ಹಲ್ಲೆಗೈದ ಸಂಬಂಧ ವ್ಯಕ್ತಿಯ ವಿರುದ್ಧ ಕೇಸು ದಾಖಲಿಸಲಾಗಿದೆ. ಉಪ್ಪಳ ಗೇಟ್ ನಿವಾಸಿ ಕಲಂದರ್ ಶಾಫಿ 25 ಹಲ್ಲೆಗೊಳಗಾದವರು. ಇವರು ನೀಡಿದ ದೂರಿನ ಮೇರೆಗೆ ಪಚ್ಚಿಲಂಪಾರೆ ಇಂತಿಯಾಸ್ ಎಂಬಾತನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ವೈಯಕ್ತಿಕ ದ್ವೇಷವೇ ಕೃತ್ಯಕ್ಕೆ ಕಾರಣವೆಂದು ತಿಳಿದು ಬಂದಿದ್ದು ಮಂಜೇಶ್ವರ ಪೊಲೀಸರು ಕೇಸು ದಾಖಲಿಸಿದ್ದಾರೆ. ವಿವಿಧ ಬೇಡಿಕೆ ಮುಂದಿರಿಸಿ ರಾಷ್ಟ್ರೀಯ ಶಿಕ್ಷಕರ ಸಂಘಟನೆ NTU ನೇತೃತ್ವದಲ್ಲಿ ರಾಜ್ಯವ್ಯಾಪಿ ಜಿಲ್ಲಾ ಶಿಕ್ಷಣ ಉಪನಿರ್ದೇಶಕರ ಕಚೇರಿ ಮುಂದೆ ಧರಣಿ ಮುಷ್ಕರ ನಡೆಯಿತು. ಇದರ ಅಂಗವಾಗಿ ಕಾಸರಗೋಡು ವಿದ್ಯಾನಗರ DDE ಕಚೇರಿ ಮುಂದೆ ಶನಿವಾರ ಪೂರ್ವಾಹ್ನ ಧರಣಿ ನಡೆಸಲಾಯಿತು. ಪಠ್ಯಪುಸ್ತಕಗಳ ಮುದ್ರಣದ ಟೆಂಡರ್ ನೀಡುವಿಕೆಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದ್ದು, ಈ ಕುರಿತು ಕೇಂದ್ರ ತನಿಖಾ ದಳದಿಂದ ತನಿಖೆ ನಡೆಸಬೇಕು. ತಾತ್ಕಾಲಿಕ ಶಿಕ್ಷಕರ ಉದ್ಯೋಗವನ್ನು ಕಾಯಂಗೊಳಿಸಬೇಕು. ಪ್ರಾಥಮಿಕ ತರಗತಿಯಿಂದ ಸಂಸ್ಕೃತ ಭಾಷಾ ಅಧ್ಯಯನವನ್ನು ಕಡ್ಡಾಯಗೊಳಿಸಬೇಕು ಮೊದಲಾದ ಬೇಡಿಕೆಗಳನ್ನು ಮುಂದುವರಿಸಿ ಹೋರಾಟ ನಡೆದಿದೆ. ವಿದ್ಯಾನಗರದಲ್ಲಿರುವ DDE ಕಚೇರಿ ಮುಂದೆ ನಡೆದ ಧರಣಿಯನ್ನು ಸಂಘಟನೆಯ ರಾಜ್ಯ ಕಾರ್ಯದರ್ಶಿ TA ನಾರಾಯಣ ಉದ್ಘಾಟಿಸಿದರು. സർവീസിൽ നിന്ന് പുറത്തു പോയിരിക്കുന്ന 1500-ലധികം വരുന്ന അധ്യാപകർ ഇന്നും കേവലം അന്നത്തെ അടിസ്ഥാന ശമ്പളം മാത്രം കൈപ്പറ്റിക്കൊണ്ട് അതിന്റെ പേര് മറ്റൊരു തരത്തിലുള്ള സർവീസ് ആനുകൂല്യങ്ങൾ ലഭിക്കുന്നില്ല. അവന് പ്രൗഢം കൊണ്ട് ലഭിക്കുന്നില്ല, അവന് മറ്റ് സർവീസ് ആനുകൂല്യങ്ങൾ ലഭിക്കുന്നില്ല, അവന് ഇൻക്രിമെന്റ് ലഭിക്കുന്നില്ല. ഈ ഒരു സാഹചര്യത്തിൽ കേരളത്തിലെ 1500-ലധികം വരുന്ന അധ്യാപകർ ഇന്നും നിരാലംബരായി കൊണ്ട് മുന്നോട്ട് പോകുന്നു. ಜಿಲ್ಲಾಧ್ಯಕ್ಷ VV ಬಾಲಕೃಷ್ಣ ಅಧ್ಯಕ್ಷತೆ ವಹಿಸಿದರು. ವಿಘ್ನೇಶ್ವರ, ಪ್ರಭಾಕರನ್ ನಾಯರ್, ಭಾಸ್ಕರನ್ B ಮೊದಲಾದವರು ಮಾತನಾಡಿದರು.
ಟ್ಯಾಂಕರ್ ಹಿಂಭಾಗಕ್ಕೆ ಬೈಕ್ ಡಿಕ್ಕಿ ಹೊಡೆದು ಸವಾರ ಗಂಭೀರ ಜಖಂಗೊಂಡಿದ್ದಾರೆ. ಹೊಸಬೆಟ್ಟು ಕಡಪುರ ನಿವಾಸಿ 20ರ ಹರೆಯದ ಶಾಫಿ ಗಾಯಗೊಂಡಾತ ಕಳೆದ ದಿನ ಹೊಸಂಗಡಿ ಚೆಕ್ ಪೋಸ್ಟ್ ಬಳಿ ಘಟನೆ ನಡೆದಿದೆ. ಗಾಯಾಳುವನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ನಜ್ಜುಗುಜ್ಜಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. 5 ವರ್ಷದಲ್ಲಿ ಬೀದಿ ನಾಯಿ ಮುಕ್ತ ಜಿಲ್ಲೆ, ನಿಯಂತ್ರಣೆಗೆ ಎಬಿಸಿ ಯೋಜನೆ ಮುಂದಿನ ತಿಂಗಳಿನಿಂದ ಕಾರ್ಯಗತ. ಸಾಕು ನಾಯಿಗಳಿಗೆ ಪರವಾನಗಿ ಕಡ್ಡಾಯ. ಪರಿಶಿಷ್ಟ ಜಾತಿ ಕಲ್ಯಾಣ ಸಮಿತಿ ಯಾತ್ರೆಗೆ ಕಾಸರಗೋಡಿನಲ್ಲಿ ಚಾಲನೆ. ಸರ್ಕಾರದಿಂದ ಹಿಂದುಳಿದ ವಿಭಾಗದ ಸೌಲಭ್ಯ ಕಸಿತವೆಂದು ಸಿಪಿಎಂ ನಾಯಕ ಎಕೆ ಬಾಲನ್. ಮೋಟಾರ್ ಕಾರ್ಮಿಕ ಯೂನಿಯನ್ ಚೆಕ್ ಪೋಸ್ಟ್ ಸತ್ಯಾಗ್ರಹದಲ್ಲಿ ಪ್ರತಿಭಟನೆ ಸೃಷ್ಟಿ. ಇದರೊಂದಿಗೆ ವಾರ್ತೆಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.